ಎಸ್ಐಆರ್ ಪ್ರಕ್ರಿಯೆಗೆ ಆದೇಶವನ್ನ ಹೊರಡಿಸಿದ ಕೇಂದ್ರ ಚುನಾವಣಾ ಆಯೋಗ ಮೂರನೇ ಹಂತದ ಎಸ್ಐಆರ್ ನಡೆಸಲು ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಈ ಸಲ 19 ರಾಜ್ಯಗಳಲ್ಲೂ ಕೂಡ ಎಸ್ಐಆರ್ ನಡೆಸಲು ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಕರ್ನಾಟಕದಲ್ಲಿ ಜೂನ್ 30ರಿಂದ ಎಸ್ಐಆರ್ ಪ್ರಕ್ರಿಯೆ ಆರಂಭ ಆಗುತ್ತೆ. ಕರ್ನಾಟಕದಲ್ಲಿ ಜೂನ್ 30ರಿಂದ ಜುಲೈ 29ರ ತನಕ ಎಸ್ಐಆರ್ ಪ್ರಕ್ರಿಯೆ ನಡೆಯುತ್ತಿದೆ. ಕೇಂದ್ರ ಚುನಾವಣಾ ಆಯೋಗ ಮೂರನೇ ಹಂತದ ಮತದಾರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಅಂತ ಕರಿತೀವಿ. ಎಸ್ಐಆರ್ ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಪ್ರಕ್ರಿಯೆ ವೇಳಾಪಟ್ಟಿಯನ್ನ ಇದೀಗ ಅಧಿಕೃತವಾಗಿ ಪ್ರಕಟಿಸಿದೆ. ಮೇ 20ರಿಂದ ಪ್ರಾರಂಭ ಆಗುತ್ತೆ. ಕರ್ನಾಟಕ ಸೇರಿದಂತೆ ದೇಶದ 19 ರಾಜ್ಯಗಳಲ್ಲಿ ನಡೆಸೋ ನಿರ್ಧಾರವನ್ನ ಮಾಡಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆಯ ಮುಖ್ಯ ಉದ್ದೇಶವನ್ನ ನಾವು ನೋಡೋದಾದ್ರೆ ಮತದಾರರ ಪಟ್ಟಿ ಶುದ್ಧೀಕರಣ ಆಗುತ್ತೆ. ನಕಲಿ ಹೆಸರಾಗಿರ್ಬೋದು, ಮರಣ ಹೊಂದಿರುವ ವಿವರಗಳನ್ನ, ಬೇರೆಡೆಗೆ ವಲಸೆ ಹೋದವರ ಹೆಸರುಗಳನ್ನ ಪಟ್ಟಿಯಿಂದ ತೆಗೆದು ಹಾಕಲಾಗುತ್ತೆ. ಆಮೇಲೆ ರೀಸೆಂಟ್ ಆಗಿ ಬಂಗಾಳದಲ್ಲೂ ಕೂಡ ನಾವು ಚುನಾವಣೆಯನ್ನ ನೋಡಿದ್ವಿ. ಸೊ ಅಲ್ಲಿ ಕೂಡ ಎಸ್ಐಆರ್ ಪ್ರಕ್ರಿಯೆ ಬಹುದೊಡ್ಡ ಮಹತ್ವವನ್ನು ಪಡೆದುಕೊಂಡಿತ್ತು. ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಸಂತೋಷ್. ದೂರವಾಣಿ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಸಂತೋಷ್, ಇದೀಗ ಎಸ್ಐಆರ್ ಪ್ರಕ್ರಿಯೆಗೆ ಕೇಂದ್ರ ಚುನಾವಣಾ ಆಯೋಗ ಆದೇಶವನ್ನ ಮಾಡಿರದೆ, ಅಧಿಕೃತವಾಗಿ ಡೇಟ್ಗಳನ್ನು ಕೂಡ ಕೊಟ್ಟಿರೋದು. ಕರ್ನಾಟಕದಲ್ಲಿ ಜೂನ್ 30ರಿಂದ ಎಸ್ಐಆರ್ ಪ್ರಕ್ರಿಯೆ ಆರಂಭ ಆಗುತ್ತೆ. ಏನೆಲ್ಲ ಮಾಹಿತಿ ಇದೆ ಸಂತೋಷ್ ಇದರ ಬಗ್ಗೆ? ಮಲ್ಲಿಕಾರ್ಜುನ್, ಪ್ರಮುಖವಾಗಿ ಕೇಂದ್ರ ಚುನಾವಣಾ ಆಯೋಗ ಎಸ್ಐಆರ್ ಅನ್ನ ಪರಿಷ್ಕೃತ ಮತದಾರರ ಪಟ್ಟಿ ಒಂದು ಮಾಹಿತಿಗಳನ್ನ ಕಲೆ ಹಾಕುವುದಕ್ಕೆ ಇದೀಗ ಮೂರನೇ ಹಂತದಲ್ಲಿ ಕರ್ನಾಟಕವು ಸೇರಿದಂತೆ ಒಟ್ಟು 18 ರಾಜ್ಯಗಳನ್ನ ಆಯ್ಕೆ ಮಾಡಿಕೊಂಡಿರುವಂತ ಗಮನಿಸಬೇಕಾಗತ್ತೆ. ಮೊದಲ ಮತ್ತು ಎರಡನೇ ಹಂತದಲ್ಲಿ ಬಿಹಾರ ಮತ್ತು ಇತ್ತೀಚೆಗೆ ನಡೆದಂತಹ ಪಶ್ಚಿಮ ಬಂಗಾಳ ಎರಡನೇ ಹಂತವನ್ನ ಪೂರ್ಣಗೊಳಿಸಿತ್ತು. ಅಲ್ಲಿಯೂ ಕೂಡ ನಾನಾ ರೀತಿಯಾದಂತಹ ಬದಲಾವಣೆಯನ್ನ ಮಾಡೋದಕ್ಕೆ ಕೇಂದ್ರ ಚುನಾವಣಾ ಆಯೋಗ ಮುಂದಾಗಿತ್ತು. ಜೊತೆಗೆ ಹಲವು ರೀತಿಯಲ್ಲಿ ನಾನಾ ರೀತಿಯಲ್ಲಿ ಮತದಾರರ ಪಟ್ಟಿಯಲ್ಲಿ ಬದಲಾವಣೆಯನ್ನ ಮಾಡಬೇಕಾಗಿತ್ತು. ಜೊತೆಗೆ ನಕಲಿ ಮತದಾರರ ಪಟ್ಟಿಗಳು ಕೂಡ ದೊಡ್ಡ ಮಟ್ಟದಲ್ಲಿ ಬಿಂಬಿತವಾಗ್ತಾ ಇತ್ತು. ಈಗ ಅದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಬೇಕು ಅಂತ 2 ರಾಜ್ಯಗಳಲ್ಲಿ ಯಶಸ್ವಿಯಾಗಿ ಕೇಂದ್ರ ಚುನಾವಣಾ ಆಯೋಗ ಎಸ್ಐಆರ್ ನ ನಡೆಸಿದ ಬಳಿಕ ಇದೀಗ ಮೂರನೇ ಹಂತದಲ್ಲಿ 18 ರಾಜ್ಯಗಳನ್ನ ತೆಗೆದುಕೊಂಡು ಅದರಲ್ಲಿ ಕರ್ನಾಟಕ ಕೂಡ ಒಳಗೊಂಡಿರುವಂತದ್ದು. ಮುಂದಿನ ಜೂನ್ 30ರ ಬಳಿಕ ಎಸ್ಐಆರ್ ಪ್ರಕ್ರಿಯೆ ಕರ್ನಾಟಕದಲ್ಲಿ ಆಗುತ್ತೆ. ಯಾರ್ಯಾರು ಮತದಾರರ ಪಟ್ಟಿಯಲ್ಲಿ ಹೆಸರನ್ನ ತೆಗೆದು ಹಾಕಿಕೊಂಡಿಲ್ಲ, 2 ಕಡೆ ಮತವನ್ನ ಚಲಾಯಿಸ್ತಾ ಇದ್ದಾರೆ. ಕೆಲವೊಂದು ಜಾಗದಲ್ಲಿ 3 ರಿಂದ 4 ಜನ ತಮ್ಮ ಮತದಾರರ ಐಡಿ ಕಾರ್ಡ್ ಗಳನ್ನ ಕ್ರಿಯೇಟ್ ಮಾಡಿ ಇಟ್ಕೊಂಡಿರ್ತಾರೆ. ಈ ರೀತಿಯಾದಂತಹ ಎಲ್ಲದಕ್ಕೂ ಕೂಡ ಕಡಿವಾಣ ಹಾಕ್ಬೇಕು ಅನ್ನೋಂಥದ್ದು ಕೇಂದ್ರ ಚುನಾವಣಾ ಆಯೋಗದ ನಿಲುವುಗಳಾಗಿದೆ. ಜೊತೆಗೆ ತುಂಬಾ ಜನ ಸಾವನ್ನಪ್ಪಿದವರ ಹೆಸರುಗಳು ಕೂಡ ಇನ್ನೂ ಪಟ್ಟಿಯಲ್ಲಿರುವಂತೆ ಅದೆಲ್ಲವೂ ಕೂಡ ಇದುವರೆಗೂ ಕೂಡ ಎಲೆಕ್ಷನ್ ಕಮಿಷನ್ ಅಲ್ಲಿ ನೋಂದಣಿ ಆಗ್ತಾ ಇತ್ತು. ಈಗ ಅದೆಲ್ಲ ಸಂಖ್ಯೆಗಳನ್ನ ಸಂಪೂರ್ಣವಾಗಿ ತೆಗೆದು ಹಾಕುವಂತದಿರ್ಬೋದು. ಬೇರೆಡೆಗೆ ಬೇರೆ ಬೇರೆ ರಾಜ್ಯಗಳಿಗೆ ಶಿಫ್ಟ್ ಆಗಿರ್ತಾರೆ, ಅಲ್ಲೂ ಕೂಡ ಮತವನ್ನ ಹೊಂದಿರ್ತಾರೆ. ಕರ್ನಾಟಕದಲ್ಲೂ ಕೂಡ ಮತವನ್ನ ಹೊಂದಿರುವಂತಹ ತುಂಬಾ ಜನ ಇದ್ದಾರೆ. ಅವರೆಲ್ಲರನ್ನು ಕೂಡ ಕಡಿವಾಣದಲ್ಲಿ ಒಂದೇ ವೇದಿಕೆಗೆ ಬರುವಂತಹ ನಿಟ್ಟಿನಲ್ಲಿ ಒಂದು ವೇಳೆ ಒಂದೊಂದೇ ರಾಜ್ಯದಲ್ಲಿ, ಒಂದು ವೇಳೆ ಕರ್ನಾಟಕದಲ್ಲಿ ಇದ್ರೆ ಕರ್ನಾಟಕದಲ್ಲಿ ಅಥವಾ ಬೇರೆ ಕೆಲಸ ನಿಮಿತ್ತ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಮತವನ್ನ ಹಾಕುವಂತ ಒಂದು ಅವಕಾಶವನ್ನ ಪಡೆದುಕೊಂಡಿರ್ತಾರೆ. ಸಂಪೂರ್ಣ ಆಧಾರ್ ಕಾರ್ಡ್ ಹಾಗೂ ಮತದಾರರ ಪಟ್ಟಿಯನ್ನ ಶಿಫ್ಟ್ ಮಾಡಿಕೊಂಡಿರ್ತಾರೆ. ಈ ರೀತಿಯಾದಂತಹ ಒಂದು ಬದಲಾವಣೆಗಳನ್ನ ಎಲ್ಲವನ್ನೂ ಕೂಡ ಪರಿಷ್ಕೃತವಾಗಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೇಂದ್ರ ಚುನಾವಣಾ ಆಯೋಗ ಇದೀಗ ಕರ್ನಾಟಕದಲ್ಲಿ ಮುಂದಿನ ಜೂನ್ 30ರ ಬಳಿಕ ಪ್ರತಿ ಮನೆಗೆ ಎಷ್ಟು ಜನ ಸದಸ್ಯರಿದ್ದಾರೆ, 18 ವರ್ಷದ ಮೇಲ್ಪಟ್ಟವರು ಎಷ್ಟು ಜನ ಮತದಾರ ಪಟ್ಟಿನ ಹೊಂದಿದ್ದಾರೆ, ಅದರಲ್ಲಿ ಎಷ್ಟು ಜನ ತೆಗೆದು ಹಾಕಿ ಸಾವನ್ನಪ್ಪಿರ್ತಾರೆ, ಅವರ ಮನೆಯಲ್ಲಿರುವಂತರು, ಇದೆಲ್ಲವನ್ನು ಕೂಡ ಬದಲಾವಣೆ ಜೊತೆಗೆ ಪರಿಷ್ಕೃತ ಮಾಡುವಂತಹ ಕೆಲಸಕ್ಕೆ ಕೇಂದ್ರ ಚುನಾವಣಾ ಆಯೋಗ ಮುಂದಾಗಲಿದೆ. ಜೊತೆಗೆ ಮನೆಗೆ ವಿಸಿಟ್ ಅನ್ನ ಮಾಡಿ ಅಂಕಿ ಅಂಶಗಳನ್ನ ದಾಖಲು ಮಾಡುವಂತಹ ಪ್ರಕ್ರಿಯೆ ಆರಂಭವಾಗಲಿದೆ ಮುಂದಿನ ಹಂತದಲ್ಲಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ.